ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈಸಿಯಾಗಿ ಚಿಕನ್ ಡ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಚಿಕನ್ ಮಸಾಲ ಡ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ನಾವು ಖಾರ ಎಲ್ಲ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಳ್ಬೇಕು. ಜಾಸ್ತಿ ಅಂದರೆ ತುಂಬ ಜಾಸ್ತಿ ಅಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ಒಂದು 3/4 ಟೀ ಸ್ಪೂನಷ್ಟು ಖಾರದ ಪುಡಿ, ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮಸಾಲೆಗಳನ್ನ ರುಬ್ಕೊಳ್ಬೇಕು. ಒಂದು ಮಿಕ್ಸಿ ಜಾರ್ಗೆ 1 ಟೊಮ್ಯಾಟೊ ಮತ್ತು ಸ್ವಲ್ಪ ಪುದೀನ, ಒಂದು 4 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಒಂದು ಏಲಕ್ಕಿ, 2 ಲವಂಗ, ಒಂದು ಅರ್ಧ ಈರುಳ್ಳಿ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ರುಬ್ಕೊಳ್ಬೇಕು. ಮತ್ತು ಇಲ್ಲಿ ಮೆಣಸಿನ್ಕಾಯಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಗ್ಗರಣೆಗೆ ಹಾಕ್ಕೊಳ್ಳಿ. ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇಲ್ಲ, ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ, ನಾನು ಇಷ್ಟು ಎಲ್ಲ ಐಟಮ್ಸ್ ತೊಗೊಂಡಿದ್ದೀನಲ್ವ, ಇದೆಲ್ಲ ಹಾಕಿ ನೀರು ಹಾಕ್ತೇನೆ ಹಾಗೆಯೇ ರುಬ್ಕೊಳ್ಬೇಕು. ಯಾಕೆಂದರೆ ಟೊಮೆಟೊದಲ್ಲಿ ನೀರಿನ ಅಂಶ ಇರೋದ್ರಿಂದ ಅದೇ ಸಾಕಾಗುತ್ತೆ. ನೀಟಾಗಿ ರುಬ್ಕೊಂಡ್ರೆ ಆಯಿತು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆ ಬಿಸಿಗಿಟ್ಟು ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡೆ ಮತ್ತು 2 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. 2 ತೊಳೆ ಬೆಳ್ಳುಳ್ಳಿ ಸಾಕು. ಅರ್ಧ ಈರುಳ್ಳಿ ನಾವು ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀವಿ ಅಲ್ವಾ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಸಾಕು. ನಾನು ಇವಾಗ ಇಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿಲ್ಲ, ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಬ್ರೌನಿಷ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಉಪ್ಪು, ಅರಿಶಿನ, ಖಾರದ ಪುಡಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಏನು ಹಾಕೋ ಹಾಗಿಲ್ಲ, ಮುಚ್ಚಳವನ್ನು ಮುಚ್ಚಬೇಕು. ಅದು ವಾಟರ್ ರೆಸಿಸ್ಟ್ ಆಗಬೇಕಲ್ಲ, ವಾಟರ್ ರೆಸಿಸ್ಟ್ ಆಗೋವರೆಗೆ ಮುಚ್ಚಿನೇ ಇರಬೇಕು. ಬೇರೆ ಏನು ಮಸಾಲೆಗಳನ್ನು ಆ್ಯಡ್ ಮಾಡೋ ಹಾಗಿಲ್ಲ. ನೋಡಿ, ಇವಾಗ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇವಾಗ ಸ್ವಲ್ಪ ಒಂದು ಸರಿ ಕೈ ಆಡಿಸ್ಬಿಟ್ಟು ಮತ್ತೆ ಮುಚ್ಚೋಣ. ಇನ್ನೂ ಸ್ವಲ್ಪ ವಾಟರ್ ರೆಸಿಸ್ಟ್ ಆದಮೇಲೆ ನಾವು ಮಸಾಲೆನ ಹಾಕಬೇಕು. ಆವಾಗಲೇ ಅದು ಚೆನ್ನಾಗಿ ಬೆಂದಿರುತ್ತೆ, ಆವಾಗಲೇ ಮಸಾಲೆ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಎಷ್ಟು ವಾಟರ್ ಬಿಟ್ಕೊಂಡಿದೆ ಅಂತ. ಈ ಥರ ನೋಡಿ, ಎಷ್ಟು ಇನ್ನೂ ನೀರಿದೆ. ಈ ಹಂತದಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮುಚ್ಚಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರೇನು ಆ್ಯಡ್ ಮಾಡೋ ಹಾಗಿಲ್ಲ ಇದಕ್ಕೆ, ಇಷ್ಟೇ. ಅದರಲ್ಲೇ ವಾಟರ್ ಇದಾಗಿರುತ್ತಲ್ವ ಚಿಕನ್ನಲ್ಲೇ, ಹಾಗಾಗಿ ಅದರಲ್ಲೇ ಬೇಯಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಆದಮೇಲೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ಇದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಮುಚ್ಚಬೇಕು. ಆವಾಗ ಇದ್ರ ನೀರು ಮತ್ತು ಆ ಚಿಕನಲ್ಲಿ ಏನು ನೀರು ಬಿಟ್ಟಿರುತ್ತೆ ಅದೆಲ್ಲ ಸೇರಿ ಚೆನ್ನಾಗಿ ಚಿಕನ್ನು ಬೇಯಬೇಕು. ಬೆಂದಮೇಲೆ ಬೇರೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೇರೆ ಏನು ಹೆಚ್ಚಿಗೆ ಮಸಾಲೆ ಇಲ್ಲ. ಚಿಕನ್ ಮಸಾಲ ಮತ್ತು ಪೋರ್ಕ್ ಮಸಾಲ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಮಸಾಲ ಬರುತ್ತೆ, ನಾವು ಕೂರ್ಗಲ್ಲಿ ಯೂಸ್ ಮಾಡ್ತೀವಿ ಅದನ್ನು. ಇವಾಗ ಚಿಕನ್ ಮಸಾಲ 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅನ್ನ ಜೊತೆ, ಪೂರಿ ಜೊತೆ, ಚಪಾತಿ, ರೊಟ್ಟಿ ಎಲ್ಲದರ ಜೊತೆಗೂ ಪರ್ಫೆಕ್ಟಾಗಿರುತ್ತೆ ಟೇಸ್ಟ್. ಇವಾಗ ಪೋರ್ಕ್ ಮಸಾಲ ಒಂದು 3/4 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಪೋರ್ಕ್ ಮಸಾಲವನ್ನು ನಾವು ಗರಂ ಮಸಾಲ ಮತ್ತು ಧನಿಯಾ ಎಲ್ಲ ಸೇರಿ ಮಾಡ್ಕೊಳ್ತೀವಿ. ಪೋರ್ಕ್ ಮಸಾಲ ಅಂತ ಪೋರ್ಕ್ ಕರಿಗೇ, ಯಾಕಂದರೆ ಕಲರ್ ಕೂಡ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕೊನೆಯಲ್ಲಿ ಒಂದು ಇಂಗ್ರೀಡಿಯೆಂಟ್, ನಮ್ಮ ಇಲ್ಲಿ ಲೋಕಲಲ್ಲಿ ಯೂಸ್ ಮಾಡ್ತೀವಿ, ಕಾಚಂಪುಳಿ ಅಂತ. ಇದನ್ನು ಒಂದು ಹಣ್ಣಿಂದ ಮಾಡ್ತೀವಿ.
ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಬದಲಾಗಿ ನೀವು ನಿಂಬೆಹಣ್ಣನ್ನು ಯೂಸ್ ಮಾಡ್ಕೊಳ್ಬಹುದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು 2-3 ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಬೇಕು. ಮತ್ತು ಈ ಹಂತದಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಯನ್ನು ಕೂಡ ನಾನು ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಇಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ನೋಡಿ ಫುಲ್ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪೀಸ್ಗೆ, ಚಿಕನ್ ಪೀಸಸ್ಗೆ. ಅದಾಗೋವರೆಗೆ ಒಂದು 3-4 ನಿಮಿಷ ಬಿಟ್ಟರೆ ಸಾಕು. ಇವಾಗ ಇದು ರೆಡಿಯಾಗಿದೆ. ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಬಿಸಿ ಅನ್ನದ ಜೊತೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಎಲ್ಲದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಚಿಕನ್ ಮಸಾಲವನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.